ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಶಿರಸಿ. ವೇದ ವೆಲ್ನೆಸ್ ಸೆಂಟರ್ ಶಿರಸಿಯಲ್ಲಿದೆ, ನಿಸರ್ಗಮನೆ ಶಿರಸಿಯಲ್ಲಿದೆ. ನೀವು ಖಂಡಿತವಾಗಿ ನಿಸರ್ಗಮನೆಗೆ ಬಂದು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಆದ್ಮೇಲೆ ಇವತ್ತು ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ನೋವು ಬರುವಂಥದ್ದು ತುಂಬ ಸ್ವಾಭಾವಿಕ. ಅನೇಕರನ್ನ ಇದು ಕಾಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ನ್ಯಾಚುರಲ್ ಬರ್ತಲ್ಲಿ ವಿಶೇಷವಾದ ಅಧ್ಯಯನ ಮಾಡಿರುವಂತಹ ತಮಿಳುನಾಡಿನಿಂದ ಬಂದಿರುವಂತಹ ಡಾಕ್ಟರ್ ಆಗಿರುವಂತಹ ಸ್ಪೆಷಲಿಸ್ಟ್ ಆಗಿರುವಂಥ ಡಾಕ್ಟರ್ ಅಶ್ವತಿಕಾ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಡಾಕ್ಟರ್ ಅಶ್ವತಿಕಾ ಅವರೇ, ತಮಗೆ ಸ್ವಾಗತ. ಸೊ ಇವತ್ತು ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರಲ್ಲಿ ತುಂಬ ಪೇಯ್ನ್ ಆಗುತ್ತೆ, ತುಂಬ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಸೊ ಒಂದು 100 ಜನ ಹುಡುಗಿಯರು ಅಥವಾ ಮಹಿಳೆಯರನ್ನ ಹಿಡ್ಕೊಂಡ್ರೆ ಒಂದು 25-30 ಜನರಲ್ಲಿ ಇದು ಆಗುತ್ತೆ. ಸೊ ಈ ಪೇನನ್ನು ಕಡಿಮೆ ಮಾಡೋದು ಹೇಗೆ, ಇದಕ್ಕೆ ಕಾರಣಗಳೇನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಅಶ್ವತಿಕಾ ಅವರು ತಮಿಳುನಾಡಿನಿಂದ ಬಂದಿದ್ದಾರೆ. ಅವರು ಇಂಗ್ಲೀಷಲ್ಲಿ ಹೇಳ್ತಾ ಹೋಗ್ತಾರೆ, ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ತುಂಬ ಡಿಸ್ಮೆನೋರಿಯಾ, ನೋವು ಆಗುವಂಥದ್ದು, ಇದಕ್ಕೆ ರೀಸನ್ಸ್, ಕಾರಣಗಳೇನು? Okay, so firstly we have to see that dysmenorrhea has become so common. The fancy term represents nothing but the pain, cramps that they have during periods. It has become so common that people think it's normal to have pain. So many people are having, and in simple terms, if we should say, the reason is very simple. But when we dive deep into it, there is one compound called as prostaglandins. This compound generally comes into your body whenever you get hurt, wherever you get an injury, this compound is being produced. In times of periods, the uterus sheds out a whole lining from inside. Your body considers it to be a kind of an inflammation where a whole layer is ripping out. So at that time also prostaglandins is being produced, and this is very common, and this has to happen for your menstrual cycle to be normal. But in some women what happens is the level of prostaglandins goes so high that you get these cramps, diarrhea and all of that associated with periods. So the culprit here is called as prostaglandins. ಸೊ ಹಾಗಾದರೆ ಆತ್ಮೀಯ ವೀಕ್ಷಕರೇ, ನಾವು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ದೇಹದಲ್ಲಿ ಚೇಂಜಸ್ ಆದಾಗ, ಗಾಯ ಆದಾಗ ಪ್ರೋಸ್ಟಾಗ್ಲಾಂಡಿನ್ ಅನ್ನುವಂತಹ ಒಂದು ಹಾರ್ಮೋನು ತುಂಬ ಬಿಡುಗಡೆ ಆಗುತ್ತೆ. ಸೊ ಈ ಪ್ರೋಸ್ಟಾಗ್ಲ್ಯಾಂಡಿನ್ ಗರ್ಭಕೋಶದಲ್ಲಿ ಒಂದು ಲೈನಿಂಗ್ ಏನು ಇರುತ್ತಲ್ಲ, ಎಂಡೋಮೆಟ್ರಿಯಮ್ ಅಂತ ನಾವು ಹೇಳ್ತೀವಿ, ಅದು ಹೊರಗಡೆ ಬರುವಾಗ ಬ್ಲೀಡಿಂಗ್ ಆಗುವಂಥ ಸಂದರ್ಭದಲ್ಲಿ ಆ ಪ್ರೋಸ್ಟಾಗ್ಲ್ಯಾಂಡಿನ್ ಬಿಡುಗಡೆ ಆಗುತ್ತೆ. ಇದು ಕಾಮನ್. ಕೆಲವರಲ್ಲಿ ಇದು ಜಾಸ್ತಿ ಆಗುತ್ತೆ, 3-4ರಷ್ಟು ಜಾಸ್ತಿ ಆಗುತ್ತೆ. ಅಂಥವರಲ್ಲಿ ತುಂಬ ಪೇಯ್ನ್ ಕಂಡುಬರುತ್ತೆ. ಇದು ಕಾಮನ್ ಅಲ್ಲ. ಪೇಯ್ನ್ ಬಂದರೆ ನೀವು ಖಂಡಿತ ಚಿಕಿತ್ಸೆ ಪಡ್ಕೊಳ್ಬೇಕು, ಅದಕ್ಕೆ ಕಾರಣವನ್ನು ಕಂಡುಹಿಡಿಬೇಕು. ಸೊ ಆ ಮುಂದಿನ ತಿಂಗಳಿಂದ ಅಥವಾ ಅದಕ್ಕೂ ಮುಂದಿನ ತಿಂಗಳಿಂದ ಪೇಯ್ನ್ ಬರದೇ ಇದ್ದ ಹಾಗೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ, ನೀವು ಪ್ರಯತ್ನ ಮಾಡಿದ್ರೆ. ಸೊ ಹಾಗಾದರೆ ಪ್ರೋಸ್ಟಾಗ್ಲ್ಯಾಂಡಿನ್ ಅನ್ನುವಂಥದ್ದು ಕಾರಣ ಅಂತ ಗೊತ್ತಾಯಿತು. Now we understood the reason. Okay, sir. So now we have to think about why these prostaglandin levels go high in some people alone while other people are perfectly normal during their periods. It is because of your poor dietary habits, to say. There is something called omega-6 fatty acids in all the oils that we use. The kind of oils that we are using, all the refined oils, they come up with omega-6 fatty acids. When I say refined oils, think of how many foods that you eat in a day has this omega-6 fatty acid. It's too high, right? So this can trigger inflammation inside your body and cause the prostaglandin levels to go high. The next thing is magnesium deficiency. So if you ಮೊದಲನೇದಾಗಿ ನೀವು ಹೇಳ್ತಾ ಇರೋದು ಈ ಒಂದು omega-6. ಸೊ ಆದ್ಮೇಲೆ ಅಡುಗೆ ಮನೆ, ಆಸ್ಪತ್ರೆ, ಆಹಾರವೇ ಔಷಧಿ. ಸೊ ಇವತ್ತು ನಮ್ಮ ಎಲ್ಲ ಆಹಾರಗಳಲ್ಲಿ omega-6 ಅನ್ನುವಂಥದ್ದು ಹಾಸುಹೊಕ್ಕಾಗಿದೆ. ಉದಾಹರಣೆಗೆ ಎಲ್ಲ ರಿಫೈನ್ಡ್ ಆಯಿಲ್ಸಲ್ಲಿ omega-6 ಇದೆ, ಎಲ್ಲ ಬೇಕರಿ ಆಹಾರಗಳಲ್ಲಿ omega-6 ಇದೆ, ಎಲ್ಲ ಕರೆದ ಆಹಾರಗಳಲ್ಲಿ omega-6 ಇದೆ, ನಾವು ತಿನ್ನುವಂಥ ಬಿಸ್ಕೆಟೆಲ್ಲ omega-6 ಇದೆ. ಈ omega-6 ಅನ್ನೋದು ಇನ್ಫ್ಲಮೇಟರಿ. ಸೊ ಹಾಗಾಗಿ ಈ ಇನ್ಫ್ಲಮೇಟರಿ ಆಹಾರವನ್ನು ಕಡಿಮೆ ಮಾಡಬೇಕು. ಸೊ ನಮ್ಮ ಆಹಾರದಲ್ಲಿ ಬದಲಾವಣೆಯನ್ನು ಮಾಡಬೇಕು, ಅಡುಗೆ ಮನೆಯಲ್ಲಿ ಚೇಂಜಸನ್ನು ಮಾಡಬೇಕು. ಹಾಗಾಗಿ ಅಡುಗೆ ಮನೆಯ ಆಸ್ಪತ್ರೆ, ಆಹಾರವೇ ಔಷಧಿ ಅನ್ನುವಂಥ ಮಾತಿಗೆ ಇನ್ನಷ್ಟು ಪುಷ್ಟಿ ನೀಡುತ್ತೆ ಈ ಒಂದು ವೈಜ್ಞಾನಿಕ ಸತ್ಯ. ಹಾಗೆ omega-6 ಇನ್ಫ್ಲಮೇಟ್ರಿ ಆಗಿರುವಂಥದ್ದನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪ್ರೋಸ್ಟಾಗ್ಲ್ಯಾಂಡಿನ್ ಸೆಕ್ರೇಷನ್ ಆಗೋದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ omega-6 ಕಡಿತಗೊಳಿಸೋದು ಭಾಳ ಮುಖ್ಯ. ಆಹಾರದಲ್ಲಿ omega-3 ಇರುವಂಥ ಆಹಾರ, omega-3 ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಆ ಆಹಾರವನ್ನು ಜೊತೆಗೆ ನಟ್ಸನ್ನು, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಫ್ಲ್ಯಾಕ್ಸೀಡು, ಅಗಸೆ ಬೀಜ, ಇದನ್ನೆಲ್ಲ ಹಾಗೆ ಬೀಜಗಳನ್ನು ಜಾಸ್ತಿ ಮಾಡಿದ್ರೆ ತಾನೇ omega-3 ಸಿಗುತ್ತೆ, omega-6 ಕಡಿಮೆ ಆಗುತ್ತೆ.
ಈ ಒಂದು ಬದಲಾವಣೆಯನ್ನು ನೀವು ಖಂಡಿತ ಮಾಡಬೇಕು. ಒಮೆಗಾ 6 ಒಮೆಗಾ 3 1:1 ಇರಬೇಕು. ಆದರೆ ಈಗ ಒಮೆಗಾ 3 0 ಆಗಿದೆ, ಒಮೆಗಾ 6 100 ಆಗಿದೆ. ಸೊ 0:100 ಆಗಿಬಿಟ್ಟಿದೆ. ಸೊ ಆ ಒಂದು ಇಂಬ್ಯಾಲೆನ್ಸ್ ಸರಿಯಾಗಿ 1:1 ರೇಷಿಯೋಗೆ ತರಬೇಕು ಅಂತಂದರೆ ಖಂಡಿತವಾಗಿ ಒಮೆಗಾ 6ಅನ್ನು ನಮ್ಮ ಆಹಾರದಲ್ಲಿ ಕಟ್ ಮಾಡಬೇಕು, ಒಮೆಗಾ 3ಅನ್ನು ಆ್ಯಡ್ ಮಾಡಬೇಕು. ಈ ಸತ್ಯವನ್ನು ಅರ್ಥಕೊಂಡ್ರೆ ಅರ್ಧದಷ್ಟು ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಮೇಡಮ್ ಹೇಳ್ತಾ ಇದ್ದೀರಿ ಮೆಗ್ನೀಷಿಯಮ್. Magnesium deficiency. So what happens is magnesium is responsible for relaxing your muscles. Usually calcium is the mineral that works to cause the contraction of muscles, and magnesium comes there and to rescue your muscle into relaxation. If you are deficient in magnesium, then what happens is the relaxation doesn't happen. The prostaglandin keeps contracting the muscles and there is no relaxation at all. So it's important for us to correct this deficiency. If you don't correct it, then you will keep having this pain on a longer run. ಸೊ ಮೆಗ್ನೀಷಿಯಮ್ ಈಗ ಪ್ರೋಸ್ಟಾಗ್ಲ್ಯಾಂಡಿನ್ ಬಿಡುಗಡೆ ಆಗ್ತಾ ಇದೆ, ಪೇನ್ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಕ್ಯಾಲ್ಶಿಯಮ್ ಅನ್ನುವಂಥದ್ದು ಈ ಕಾಂಟ್ರಾಕ್ಷನ್ ಉಂಟು ಮಾಡುತ್ತೆ, ಮೆಗ್ನೀಷಿಯಮ್ ಅನ್ನುವಂಥದ್ದು ರಿಲ್ಯಾಕ್ಸೇಷನ್ ಉಂಟು ಮಾಡುತ್ತೆ ಅಲ್ವಾ? ಸೊ ರಿಲ್ಯಾಕ್ಸೇಷನ್ ಆಗಬೇಕು, ಮೆಗ್ನೀಷಿಯಮ್ ವಿಲ್ ಡೂ ದ್ಯಾಟ್. ಸೊ ಹಾಗಾಗಿ ಮೆಗ್ನೀಷಿಯಮನ್ನು ನಮ್ಮ ಆಹಾರದಲ್ಲಿ ಬಳಸಿದ್ರೆ, ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಡಿಸ್ಮೆನೋರಿಯಾವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಮೆಗ್ನೀಷಿಯಮ್ ಹೇಗೆ ಸಿಗುತ್ತೆ ನಮಗೆ? ಹೌ ಟು ಗೆಟ್ ದ ಮೆಗ್ನೀಷಿಯಮ್? Okay, magnesium is very rich in all the nuts and seeds again. So as you said, to combat omega 6 we need omega 3. So to combat, I mean, when we take omega 3, the omega 6 and omega 3 ratio comes equal and the inflammation goes off. The same nuts and seeds also have magnesium in higher levels, and also green leafy vegetables have a lot of magnesium. So to include this in the daily diet is the first step. But if you're not ಹಸಿರು ತರಕಾರಿಗಳನ್ನು, ಹಣ್ಣುಗಳನ್ನು, ನಟ್ಸನ್ನು, ಬೀಜಗಳನ್ನು ಜಾಸ್ತಿ ಸೇವಿಸಬೇಕು, ಅದನ್ನು ಡಾಕ್ಟರ್ ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಸೊ ಆಹಾರದಲ್ಲಿ ಬದಲಾವಣೆ. If that is not helping you, then the next step is supplementing yourself with magnesium. Because in India, if we consider, a lot of people have magnesium deficiency, and you could easily find it if you're having muscle cramps often. These leg cramps, suddenly when you're standing you're having leg cramps, you're lying down you have back cramps. These muscle cramps all denote to magnesium deficiency. ಸೊ ಯಾರಿಗೆ ಮಸಲ್ ಕ್ರ್ಯಾಂಪ್ಸು ತುಂಬ ಆಗ್ತಾ ಇರುತ್ತೆ, ಪದೇ ಪದೇ ಆಗ್ತಾ ಇರುತ್ತೆ, ಸೊ ಅಂಥವ್ರು ಗಮನಿಸಬೇಕು ಅವ್ರಿಗೆ ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಇದೆ ಅಂಥೇಳಿ. ಅಂಥವರು ಖಂಡಿತವಾಗಿ ಈ ಡಿಸ್ಮೆನೋರಿಯಾ ಅಂದರೆ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಬರುವಂಥವರು ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸನ್ನು ಡೈಲಿ ತೆಗೆದುಕೊಳ್ಳೋದ್ರಿಂದಾಗಿ ತುಂಬ ಸಹಾಯ ಆಗುತ್ತೆ. Exactly. And the next step that we can do is including ginger every day. Like peel a piece of ginger, take it, make it a tea and have it every night before you sleep. So what ginger could do is, it's one of the best anti-inflammatories, and it goes and blocks the prostaglandins. So it reduces the pain. So we generally talk about COX pathways which lead to pain. No? So it can block that pathway and relieve pain from your body. So ginger, especially there are studies which have shown that those people who took ginger just 3 days before their menstruation and during their menstruation had reduced levels of pain. ಸೊ ಅನೇಕರಲ್ಲಿ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿದರು. ಶುಂಠಿಯನ್ನು ಕಷಾಯ ಮಾಡಿ, ಶುಂಠಿ ಚಹಾವನ್ನು ಮಾಡಿ, ಶುಂಠಿಯನ್ನು ನೀರಲ್ಲಿ ಕುದಿಸಿ ಆ ಒಂದು ಕಷಾಯವನ್ನು ಪೀರಿಯಡ್ಸ್ ಬರೋಕ್ಕಿಂತ 3-4 ದಿವಸಗಳ ಮುಂಚೆ ಹಾಗೂ ಪೀರಿಯಡ್ಸ್ ಟೈಮಲ್ಲಿ ಕೊಡ್ತಾ ಬಂದರು. ಸೊ ಅಂಥವರಲ್ಲಿ ಆ ಒಂದು ಡಿಸ್ಮೆನೋರಿಯಾ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಆಗುವಂಥ ನೋವು, ರಕ್ತಸ್ರಾವದಲ್ಲಿ ಆಗುವಂಥ ನೋವು ಮುಂಚಿನ ತಿಂಗಳಿಗಿಂತ ಕಡಿಮೆ ಆಗಿರೋದು ಕಂಡುಬಂತು. ಇದರಿಂದ ವಿಜ್ಞಾನಿಗಳಿಗೆ ಗೊತ್ತಾಯಿತು ಶುಂಠಿ ಈ ಒಂದು ಪ್ರೋಸ್ಟಾಗ್ಲ್ಯಾಂಡಿನ್ ಸೆಕ್ರೀಷನನ್ನು ಹತೋಟಿ ಮಾಡುತ್ತೆ, ತನ್ಮೂಲಕ ನೋವನ್ನು ಕಡಿಮೆ ಮಾಡುತ್ತೆ. ಸೊ ಜಿಂಜರ್ ಇಸ್ ದ ಒನ್ ಆಫ್ ದ ಮೆಡಿಸಿನ್ ಫಾರ್ ದಿಸ್. Okay. And one more thing which is not very common in India, but there's something called primrose oil. So this one is known to reduce the prostaglandin inflammation because this has a fatty acid called as gamma linolic acid. What this does is, in your cells the membranes are there, so this goes there and makes it stronger. So the last one that we're going to talk about would be primrose oil. This might not be very common in India, but it's available widely online. So what this does is, it has a component called as gamma linolic acid. This goes to the membranes of your cell and makes it strong and prevents them from being attacked by the inflammation. So this is something you can use as a supplement, or you can buy it as ಆಯಿಲ್ನ 1 ಸ್ಪೂನ್ ಪರ್ ಡೇ. it comes as capsules. Yes. ಯಾವುದು ಅಂತ ಹೇಳಿದ್ರಿ? Primrose.
ಪ್ರಿಮ್ರೋಸ್ yeah. ಸ್ಪೆಲ್ಲಿಂಗು PRIMROS. ಅಬ್ಸರ್ವ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೀವು ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು. ಈ ಆಯಿಲ್ ನಿಮ್ಮ ಮನೆಗೆ ಬರುತ್ತೆ, ಆಯಿಲ್ ಕ್ಯಾಪ್ಸೂಲು. ಇದನ್ನು ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ತಾ ಬಂದರೆ ನೆಕ್ಸ್ಟ್ ಮಂತ್ ನಿಮಗೆ ಈ ಒಂದು ಋತುಸ್ರಾವದ ಸಮಯದಲ್ಲಿ ಆಗುವಂಥ ನೋವನ್ನು ಕಡಿಮೆ ಮಾಡೋದನ್ನು ನೀವು ಗಮನಿಸಬಹುದು. ಸೊ ಬರೆದಿಟ್ಕೊಳ್ಳಿ, ಹೇಳಿ ಮೇಡಮ್. Primrose oil. ಓಕೆ, ಸ್ಪೆಲ್ಲಿಂಗ್ PRIMROSE. ಸೊ ಇದು ನಿಮಗೆ ವಿದೇಶಗಳಲ್ಲಿ ಲಭ್ಯ ಇರುತ್ತೆ, ಬಟ್ ಭಾರತದಲ್ಲಿ ಈಗ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ. ಸೊ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡೋದ್ರಿಂದಾಗಿ ಖಂಡಿತವಾಗಿ ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ಳೋದ್ರಿಂದ ನೆಕ್ಸ್ಟ್ ಮಂತೇ ನಿಮಗೆ ಈ ಒಂದು ಋತುಸ್ರಾವದ ಸಂದರ್ಭದಲ್ಲಿ ಆಗುವಂಥ ನೋವು ಕಡಿಮೆ ಆಗೋದನ್ನು ಗಮನಿಸ್ಬೋದು. So to conclude, like if we see, these simple steps can prevent people from having dysmenorrhea. What they do is they don't give attention to all of this and they keep popping up pills. But popping up pills is okay for the moment to get relief from the pain. But if you see from the longer run, what good does it do to you? Nothing, right? So these simple steps can ನೋವು help. ನಿವಾರಕಗಳನ್ನು ತೆಗೆದುಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಪೇನ್ ಕಿಲ್ಲರ್ಸ್, Exactly. ಪೇನ್ ಕಿಲ್ಲರ್ಸ್ ತಾತ್ಕಾಲಿಕ ಪರಿಹಾರವನ್ನು ಕೊಡುತ್ತೆ, ಜೊತೆಗೆ ಸರಿಯಾಗಿ ಪೀರಿಯಡ್ಸ್ ಆಗದೇ ಇದ್ದಂಗೆ ಮಾಡಿಬಿಡುತ್ತೆ, ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಪೇನ್ ಕಿಲ್ಲರ್ಸನ್ನು ಮೊರೆ ಹೋಗಬೇಡಿ ಅಂತ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬದಲಿಗೆ ಈ ನಾವು ಹೇಳಿರುವಂಥ ನ್ಯಾಚುರಲ್ ರೆಮಿಡೀಸನ್ನು ಪ್ರಯತ್ನ ಮಾಡಿ ಖಂಡಿತವಾಗಿ ನೆಕ್ಸ್ಟ್ ಮಂತಲ್ಲ, ಅದಕ್ಕೂ ನೆಕ್ಸ್ಟ್ ಮಂತು ಆದರೂ ನಿಮಗೆ ಪೀರಿಯಡ್ಸ್ ಆಗುವಾಗ ಆಗುವಂತಹ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ. ಈ ಮೆಗ್ನೀಷಿಯಮ್ ಸಪ್ಲಿಮೆಂಟನ್ನು ಮಾಡೋದು, ಈ ಒಂದು ಪ್ರಿಮರೋಸ ಆಯಿಲನ್ನು, ಅದರ ಕ್ಯಾಪ್ಸೂಲನ್ನು, ಅದರ ಎಕ್ಸ್ಟ್ರಾಕ್ಟನ್ನು ತೆಗೆದುಕೊಳ್ಳುವಂಥದ್ದು, ಈ ಜಿಂಜರ್ ಟೀಯನ್ನು ಕುಡಿಯುವಂಥದ್ದು. ಸೊ ಇದನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಈ ಒಂದು ಪೀರಿಯಡ್ಸ್ ಪೇರನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮೇಡಮ್ ಅವರು ಅನೇಕ ಜನರಲ್ಲಿ ಇದನ್ನು ಪ್ರಯೋಗವನ್ನು ಮಾಡಿ ಅವರಿಗೆ ಔಷಧಿಯನ್ನು ಕೊಟ್ಟು ಸಕ್ಸಸ್ ಆದಮೇಲೆ ಇವತ್ತು ನಮ್ಮ ಈ ಒಂದು ನಿಸರ್ಗಮನೆ ಚಾನಲ್ಗೆ ಬಂದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತಾವು ಇದನ್ನು ಪಾಲಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೇ ಇಲ್ಲಿವರೆಗೆ ಬಂದು ನಮಗೆ ನೀವು ತುಂಬ ಸುಂದರವಾಗಿ ಹೇಗೆ ಈ ಲೇಡೀಸಲ್ಲಾಗುವಂತಹ ಈ ಒಂದು ಪೀರಿಯಡ್ಸ್ ಪೇಯ್ನ್, ಡಿಸ್ಮೆನೋರಿಯಾ, ಸೊ ಋತುಸ್ರಾವ ಆಗುವಂಥ ನೋವನ್ನು ಕಡಿಮೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಉಚಿತ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರಿಂದ ಪಡೆಯಿರಿ ಅಂತ ಹೇಳ್ತಾ ನಮಸ್ಕಾರ.